ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೇಗಿದೆ? ಈಗ ಧ್ರುವಂತ್ ಅವರು, ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರೋದು ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಹೋದ್ರು ಕೂಡ ಒಬ್ರನ್ನೊಬ್ರು ಇನ್ನ ಅರ್ಥ ಮಾಡ್ಕೊಂತಿಲ್ಲ. ತುಂಬಾನೇ ಜಗಳ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ರಕ್ಷಿತಾ ಅವರು ಯಾವುದೇ ಕಾರಣಕ್ಕೂ ನಾವು ಧ್ರುವಂತ್ ಅವರ ಮಾತನ್ನ ಕೇಳಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸರಿ ಹೇಳಿದ್ರು ಕೂಡ, ತಪ್ಪು ಹೇಳಿದ್ರು ಕೂಡ ಅವರ ಮಾತನ್ನೇ ಇವರು ಕೇಳ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರಕ್ಷಿತಾ ಅವರು ಒಂದು ಕ್ವಶನ್ ಇದೆ ಕೇಳ್ಬೋದಾ ಧ್ರುವಂತ್ ಅವ್ರೆ ಅಂತ ಹೇಳಿ ಕೇಳ್ತಾರೆ. ಓಕೆ ಕೇಳಿ ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಾರೆ. ಆಗ ರಕ್ಷಿತಾ ಅವ್ರು ಕೇಳ್ತಾರೆ ನೀವ್ಯಾಕೋ ಇಷ್ಟು ಸ್ಟೈಲ್ ಮಾಡ್ತೀರಾ ಅಂತ ಕೇಳ್ತಾಳೆ ರಕ್ಷಿತಾ. ಆಗ ಅದು ನನ್ಗೆ ಇಷ್ಟ, ನನ್ ಸೆಲ್ಫ್‌ನ ಲವ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಹೌದಾ ಹಾಗೆ ಹೀಗೆ ಅಂತ ಸ್ವಲ್ಪ ಮಾತುಗಳು ಕಂಟಿನ್ಯೂ ಆಗುತ್ತೆ. ಹಾಗೆ ರಕ್ಷಿತಾ ಅವರು ಇನ್ನೊಂದ್ ಮಾತು ಕೂಡ ಹೇಳ್ತಾರೆ ಧ್ರುವಂತ್ ಅವ್ರಿಗೆ. ಸೊ ಬಿಗ್ ಬಾಸ್ ಕೂಡ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಯಾಕೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕ್ದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಆಗ ಧ್ರುವಂತ್ ಅವ್ರು ಹೇಳ್ತಾರೆ ನೀನ್ ತರನಾ ಆಹಾ ಊಹು ಅನ್ಕೊಂಡು ನಾಟಕ ಮಾಡಲ್ಲ ನಾನು. ಏನೇ ಒಳ್ಳೇದು ಕೇಳಕ್ ಹೋದ್ರು ಕೂಡ ನೀನು ಅದನ್ನ ಡ್ರಾಮಾಟಿಕ್ ಆಗಿ ತೋರಿಸ್ತೀಯಾ ಅನ್ನೋ ತರ ಆಕ್ಷನ್ ಮಾಡಿ ತೋರಿಸ್ತಾರೆ. ಇದು ರಿಯಾಲಿಟಿನೇ. ಧ್ರುವಂತ್ ಅವರು ಆ ಮನೆಗ್ ಬಂದ್ಮೇಲೆ ಅಂದ್ರೆ ಸೀಕ್ರೆಟ್ ರೂಮ್ ಬಂದ್ಮೇಲೆ ಕೆಲವೊಂದು ವಿಚಾರಗಳನ್ನ ಸಾಧಾರಣವಾಗಿ ಚರ್ಚೆ ಮಾಡಕ್ ಹೋದ್ರು ಕೂಡ ಆ ಹುಡ್ಗಿ ಅಂದ್ರೆ ರಕ್ಷಿತಾ ಅವರು ಕೇಳೋದಕ್ಕೆ ರೆಡಿ ಇರಲ್ಲ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಮತ್ತೆ ಆಕ್ಷನ್ ತೋರಿಸ್ತಾರೆ. ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾರೋ ಒಬ್ರ ಮೇಲೆ ನೆಗೆಟಿವ್ ಒಪಿನಿಯನ್ ಬಂದ್ಬಿಡ್ತು ಅಂತಂದ್ರೆ ಅವ್ರು ಸರಿ ಹೇಳಿದ್ರು ಕೂಡ ಅದು ತಪ್ಪಾಗೆ ಕೇಳಿಸುತ್ತೆ. ಸೊ ಅದೇ ರೀತಿ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ನಡೀತಾ ಇರೋದು. ಧ್ರುವಂತ್ ಅವರು ಕೆಲವೊಂದು ನಿರ್ಧಾರಗಳನ್ನ ಸರಿಯಾಗೇ ತಗೋತಾ ಇದ್ದಾರೆ. ಹಾಗಂತ ರಕ್ಷಿತಾ ಅವ್ರ ನಿರ್ಧಾರ ತಪ್ಪು ಅಂತ ಅಲ್ಲ. ಇಲ್ಲಿ ನನ್ನ ಪ್ರಕಾರ ಇವರ ಒಂದು ಧ್ರುವಂತ್ ಅವರ ಒಂದು ಡಿಸಿಷನ್ ನಿರ್ಧಾರ ಸರಿ ಅನ್ಸುತ್ತೆ. ಸೊ ಅಟ್ ಲೀಸ್ಟ್ ಕೇಳ್ಬೇಕು ಅನ್ನೋ ಒಂದು ಚಿಕ್ಕ ಜ್ಞಾನ ಕೂಡ ನಮ್ಮ ರಕ್ಷಿತಾ ಅವ್ರಿಗೆ ಬರ್ತಾ ಇಲ್ಲ. ಫೈನಲ್ ಆಗಿ ಯಾವುದೇ ಒಂದು ನಿರ್ಧಾರವನ್ನ ಮಾಡ್ಲಿ ಇಬ್ರು ಕೂತು ಸರಿಯಾಗಿ ಡಿಸ್ಕಸ್ ಮಾಡ್ಬೇಕು. ಆದ್ರೆ ಇಲ್ಲಿ ಹೇಗ್ ನಡೀತಾ ಇದೆ ಅಂದ್ರೆ ಧ್ರುವಂತ್ ಅವರ ಯಾವ ಮಾತನ್ನು ಕೂಡ ಇವ್ರು ಕೇಳಿಸ್ಕೊಂತಾ ಇಲ್ಲ. ಆದ್ರೆ ಧ್ರುವಂತ್ ಅವ್ರು ಹೇಳಿದ್ದಕ್ಕೆ ಸೊ ಸರಿಯಾಗಿ ಕೇಳಿಸ್ಕೊಂಡು ಅದಕ್ಕೆ ಮತ್ತೆ ಮರು ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ರಕ್ಷಿತಾ ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾರೋ ಒಬ್ರು ಎನಿಮಿ ಇದ್ದಾರೆ ಅಂದ ತಕ್ಷಣ ಅವ್ರು ಹೇಳೋದೆಲ್ಲ ತಪ್ಪಾಗುತ್ತೆ ಅಂತಾನು ಹೇಳಕ್ ಆಗಲ್ಲ. ಅದಾದ್ಮೇಲೆ ಧ್ರುವಂತ್ ಅವರು, ರಕ್ಷಿತಾ ಅವರು ಹೇಗೆ ಆಕ್ಷನ್ ಮಾಡ್ತಾರೋ ಆ ರೀತಿಯಾಗಿ ತೋರಿಸ್ತಾರೆ. ನಿನ್ ತರ ಮನೆಯಲ್ಲಿ ಈ ತರ ಆಕ್ಷನ್ ಮಾಡ್ಕೊಂಡು ನನ್ಗಿರೋದಿಲ್ಲ, ಫೇಕ್ ಆಗಿ ಇರೋಕ್ ಬರೋದಿಲ್ಲ ಆಗ ರಕ್ಷಿತಾ ಅವ್ರು ಹೇಳ್ತಾರೆ ಏನ್ ಫುಟೇಜ್‌ಗೋಸ್ಕರ ನನ್ ತರ ಆಕ್ಷನ್ ಮಾಡ್ತಿದ್ದೀರಲ್ಲ ಅಂದ್ರೆ ಧ್ರುವಂತ್ ಅವರು ಸ್ವಲ್ಪ ಆಕ್ಷನ್ ಯಾವ ರೀತಿ ಯಾರು ರಕ್ಷಿತಾ ಅವ್ರು ಮಾಡ್ತಾರೆ ಆ ರೀತಿಯಾಗಿ ಆಕ್ಷನ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಏನು ರಕ್ಷಿತಾ ಅವ್ರನ್ನ ಬೀಟ್ ಮಾಡ್ತಾ ಇದ್ದೀರಾ? ನಿಮ್ಮಿಂದ ಸಾಧ್ಯನೇ ಇಲ್ಲ ಬೀಟ್ ಮಾಡೋದಕ್ಕೆ. ಇದೆಲ್ಲ ಫುಟೇಜ್‌ಗೋಸ್ಕರ ಮಾಡ್ತಿದ್ದೀರಾ ಅಂತ ಹೇಳಿ ಕ್ಯಾಮೆರಾ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ರಕ್ಷಿತ್ ಅವ್ರನ್ನ ಬೀಟ್ ಮಾಡಕ್ ಆಗಲ್ಲ. ನೀವು ನನ್ನ ಆರಸಮ ಅಂತ ಹೇಳಿ ಹೇಳ್ತಾರೆ. ಇದ್ರ ಅರ್ಥ ನನ್ಗಂತೂ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ ಸೊ ನಾನ್ ಫುಟೇಜ್‌ಗೋಸ್ಕರ ಮಾಡ್ತೀನಾ? ಓಕೆ ನೀನು ಅಷ್ಟೇ ನನ್ನ ಕಾಲ್ ಸಮ ಅಂತ ಹೇಳಿ ಕಾಲನ್ನ ಹೊಸ್ದಾಕಿ ತೋರಿಸ್ತಾರೆ. ಅಂತಂದ್ರೆ ನನ್ನ ಕಾಲ್ ಧೂಳಿಗ್ ಸಮ ಅನ್ನೋ ರೀತಿಯಾಗಿ ಅರ್ಥವನ್ನ ತೋರಿಸ್ತಾರೆ. ಸೊ ಎಲ್ಲೋದ್ರೂ ಕೂಡ ಇವ್ರಿಬ್ರು ಜಗಳ ಇದ್ದಿದ್ದೆ. ಆದ್ರೆ ಸ್ವಲ್ಪ ಕೂತು ಮಾತಾಡ್ಬೇಕು. ಇಲ್ಲಿ ಧ್ರುವಂತ್ ಅವ್ರದ್ದು ಅಷ್ಟೊಂದು ತಪ್ಪಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅವರು ಸ್ವಲ್ಪ ಸೈಲೆಂಟ್ ಆಗಿ ಕಾಮ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರಕ್ಷಿತಾ ಅವ್ರು ಯಾಕೋ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತಾನು ಹೇಳ್ಬೋದು. ಸೊ ಇವ್ರಿಬ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ಬಿಗ್ ಬಾಸ್‌ಗೆ ಕನ್ಫ್ಯೂಸ್ ಆಗಿರ್ಬೇಕೇನೋ ಇವ್ರಿಬ್ರನ್ನ ಯಾಕ್ ಹಾಕ್ದೆ ಅಂತ. ಸೀಕ್ರೆಟ್ ರೂಮ್ ಅಲ್ಲೂ ಕೂಡ ಇವ್ರ ಜಗಳ ನಿಲ್ತಿಲ್ಲ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೆಯುತ್ತೆ. ಅದಷ್ಟೇ ಅಲ್ಲದೆ ಇವರ ಡಿಸಿಷನ್‌ಗಳು ಸರಿಯಾಗಿರತ್ತಾ ಅಥವಾ ನಿರ್ಧಾರಗಳು ತಪ್ಪಾಗಿರುತ್ತಾ ಅನ್ನೋದನ್ನ ನೋಡ್ಬೇಕು. ಇವರ ನಿರ್ಧಾರದ ಮೇಲೆ ಈ ವಾರದ ಎಲಿಮಿನೇಷನ್ ಕೂಡ ನಿಂತಿರತ್ತೆ. ಸೊ ಓಕೆ ಹಾಗಿದ್ರೆ ಯಾರೆಲ್ಲ ನನ್ನ ಚಾನೆಲ್‌ನಲ್ಲಿ ಬರುವಂತ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.